ಬಿಸಿಲಿಗೆ ಬಳಲಿದ್ದ ಬೆಂಗಳೂರಲ್ಲಿ ಭಾರೀ ಮಳೆ, ಬೌರಿಂಗ್ ಆಸ್ಪತ್ರೆ ಬಳಿ ಗೋಡೆ ಕುಸಿದು 8 ಜನ ಬಲಿ. ಮತ್ತೊಂಡೆ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಕಡೆ ಹೋಗ್ತಾ ಇದ್ದಾರೆ. ಅವರನ್ನು ತಡೆಯೋಕೆ ಸಿದ್ದರಾಮಯ್ಯ ಟೀಮ್ ಕಡೆ ಸರ್ಕಸ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಪಂಚರಾಜ್ಯ ಚುನಾವಣೆ, ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ನ ಎಕ್ಸಿಟ್ ಪೋಲ್ ಬಂದಿದೆ. ಕೇರಳದಲ್ಲಿ ಯಾರು ಗೆಲ್ತಾರೆ, ಯಾರು ಪರವಾಗಿದೆ, ಅಲ್ಲಿ ಜನ ಯಾರು ಓಟ್ ಹಾಕಿದ್ದಾರೆ, ತಮಿಳುನಾಡಲ್ಲಿ ಯಾರಿಗೆ, ಪಶ್ಚಿಮ ಬಂಗಾಳ ಯಾರಿಗೆ, ಅಸ್ಸಾಂ ಯಾರಿಗೆ ಅನ್ನೋದು ಒಂದು ಎಕ್ಸಿಟ್ ಪೋಲ್ ಬಂದಿದೆ. ನಾಟ್ ಇದು ಎಕ್ಸಾಕ್ಟ್ ರಿಸಲ್ಟ್, ಇದು ಎಕ್ಸಿಟ್ ಪೋಲ್ ಅಷ್ಟೇ, ಎಕ್ಸೈಟ್ಮೆಂಟ್ ಅಷ್ಟೇ. ದಾವಣಗೆರೆ, ಬಾಗಲಕೋಟೆ ಬಗ್ಗೆ ಕೂಡ ಬಿಜೆಪಿ, ಕಾಂಗ್ರೆಸ್ ಅವರು ತಮ್ಮದೇ ಆದಂಥ ವ್ಯಾಖ್ಯಾನ ಮಾಡಿದ್ದಾರೆ ಯಾರು ಗೆಲ್ತಾರೆ ಅಂತ. ಇವೆಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮಲ್ಲಿದೆ. ಕಡೆವರೆಗೂ ಈ ಸುದ್ದಿಯನ್ನು ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಇಂದು ಬೆಂಗಳೂರಿನಲ್ಲಿ ಸುರಿದ ರಣರಕ್ಕಸ ಮಳೆ ಒಬ್ಬರಲ್ಲ ಇಬ್ಬರಲ್ಲ ಮಕ್ಕಳು ಸೇರಿದಂತೆ ಬರೋಬ್ಬರಿ 8 ಜನರನ್ನ ಬಲಿ ಪಡೆದಿದೆ. ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ರಸ್ತೆ ಬದಿ ವ್ಯಾಪಾರಿಗಳು ಮತ್ತು ಪಾದಚಾರಿಗಳು ಸೇರಿದಂತೆ 7 ಜನ ಸಾವನ್ನಪ್ಪಿದ್ದಾರೆ. ಅವಶೇಷಗಳ ಅಡಿ ಇನ್ನೂ ಜನ ಸಿಲುಕಿಕೊಂಡಿದ್ದು ಅವರನ್ನ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಒಂದಷ್ಟು ಜನ ಏನು ಮೃತಪಟ್ಟಿರ್ತಕ್ಕಂಥವ್ರನ್ನ ಈಗ ಅವ್ರನ್ನ ಹೊರತೆಗೆಯುವಂಥ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ತೀವ್ರ ಗಂಭೀರವಾದಂಥ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಸಂಜೆ 5 ಗಂಟೆಯಿಂದ ಸತತ 1 ಗಂಟೆ ಕಾಲ ಎಡೆಬಿಡದೆ ಮಳೆ ಸುರಿದಿದೆ. ಬಿರುಗಾಳಿ, ಗುಡುಗು, ಸಿಡಿಲು, ಆಲಿಕಲ್ಲು ಸಹಿತ ಮಳೆ ಜೋರಾಗ್ತಿದ್ದಂತೆ ಬೀದಿ ಬದಿ ವ್ಯಾಪಾರಿಗಳು ಕಾಂಪೌಂಡ್ ಪಕ್ಕದಲ್ಲಿ ಆಶ್ರಯ ಪಡೆದಿದ್ರು. ಮಳೆಯಲ್ಲಿ ಮಕ್ಕಳು ನೆನೆತಾರೆ ಅಂತ ಎಲ್ಲರೂ ಕಾಂಪೌಂಡ್ ಬದಿಗೆ ಓಡಿ ಬಂದಿದ್ದಾರೆ. ಆದರೆ ಬೃಹತ್ ಕಾಂಪೌಂಡ್ನಲ್ಲೇ ಕಾದು ಕುಳಿತಿದ್ದ ಜವರಾಯ 7 ಜನರ ಜೀವನವನ್ನು ಹೊತ್ತೊಯ್ದಿದ್ದಾನೆ. ಸದ್ಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ 3 ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಿಬ್ಬಂದಿ ಮೃತದೇಹಗಳನ್ನು ಶವಾಗಾರಕ್ಕೆ ಸ್ಥಳಾಂತರ ಮಾಡ್ತಿದ್ದಾರೆ. ಇತ್ತ ಕುಟುಂಬಕ್ಕೆ ಆಧಾರವಾಗಿದ್ದವರ ಮೃತದೇಹ ಕಂಡು ಸಂಬಂಧಿಕರು ಕಣ್ಣೀರಾಗ್ತಿದ್ದಾರೆ. ಇನ್ನು ಮುಂದೆ ನಮ್ಗೆ ಯಾರು ದಿಕ್ಕು ಅಂತ ರೋಧಿಸುತ್ತಿದ್ದು ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶೀಲನೆ ಮಾಡಿದ್ರು. ದುರಂತದ ಬಗ್ಗೆ ಸ್ಥಳೀಯರು ಜಿಬಿಎ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು. ಒತ್ತಡದಿಂದ ಕಾಂಪೌಂಡ್ ಕುಸಿದಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದು, ಏಕಾಏಕಿ ಹೇಗೆ ಕುಸಿದು ಬಿತ್ತು ಎಂದು ಅಧಿಕಾರಿಗಳಿಗೆ ಸಿಎಂ ಕ್ಲಾಸ್ ತೆಗೆದುಕೊಂಡ್ರು. ದುರಂತದ ಬಗ್ಗೆ ವಿಷಯ ತಿಳಿಯುತ್ತಿದ್ದಂತೆ ಡಿಸಿಎಂ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಅವಘಡದ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದು, 8 ರಿಂದ 10 ಜನ ಮೃತಪಟ್ಟಿರುವುದಾಗಿ ಪ್ರಾಥಮಿಕ ಮಾಹಿತಿ ಇದೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಅಕಾಲಿಕ ಮಳೆಗೆ ಇಷ್ಟೊಂದು ಅವಾಂತರ ಆಗಿದೆ. ಇದಕ್ಕೆ ನಾವು ಸರ್ಕಾರವನ್ನು ದೂರೋದಿಲ್ಲ. ಸರ್ಕಾರ ಜನರಿಗೆ ನೆರವಿಗೆ ಬರಬೇಕು ಅಂತ ಹೇಳಿದ್ದಾರೆ. ದುರಂತ ಯಾರು ನಿರೀಕ್ಷೆ ಮಾಡಿರಲ್ಲ. ಅಷ್ಟೊಂದು ಬಿಸಿಲಿತ್ತು, ಹಂಗಿತ್ತು. ದಿಢೀರ್ನ ಮಳೆ ಬೆಂಗಳೂರಲ್ಲಿ ಬಲಿನ ಪಡ್ಕೊಂಡಿದೆ. ಸೊ ಎಲ್ಲರೂ ಮಳೆ ಕಾರಣ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾದ್ರೆ, ಮರದ ನೆರಳಲ್ಲಿ ನಿಲ್ಲಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಎಚ್ಚರಿಕೆ, ಇನ್ನು ಮುಂದೆ ಮಳೆ ಇದೆಲ್ಲ ಪ್ರಮಾಣಗಳು ಜಾಸ್ತಿ. ಆ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಪರ್ವ ಶುರುವಾಗುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಯಾವಾಗ ಡಿ ಕೆ ಬ್ರದರ್ಸ್ ಜೈಲಿಗೆ ಹೋಗಿ ಅಧಿಕಾರ ಹಸ್ತಾಂತರದ ಕ್ಲೈಮ್ ಮಾಡಿ ಬಂದರು, ಆಗಲೇ ಸಿದ್ದರಾಮಯ್ಯ ಟೀಮ್ ಕೂಡ ಅಲರ್ಟ್ ಆಗಿತ್ತು. 3 ದಿನದಿಂದಲೂ ದೆಹಲಿಯಲ್ಲೇ ಠಿಕಾಣಿ ಹೂಡಿರ್ತಕ್ಕಂಥ ಸಿಎಂ ಆಪ್ತ ಸಚಿವರು ಈಗ ನಾಯಕತ್ವ ಬದಲಾವಣೆಗೆ ಬ್ರೇಕ್ ಹಾಕೋ ಕೆಲಸನೂ ಶುರು ಮಾಡಿದ್ದಾರೆ. ಇದರ ನಡುವೆಯೇ ಮಾತನಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್, ನನ್ನ ನಾಯಕತ್ವದಲ್ಲೇ ಜನತೆ 136 ಶಾಸಕರನ್ನ ಗೆಲ್ಲಿಸಿರೋದು ಅಂತ ಹೇಳುವ ಮೂಲಕ ಸಂಚಲನ ಮೂಡಿಸಿದ್ದಾರೆ. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪವರ್ ಶೇರಿಂಗ್ ಕುರಿತು ಮನ್ನದಾಳದ ಮಾತನಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್, ಇದೇ ಮೊದಲ ಬಾರಿಗೆ ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆ ಹಲವಾರು ಬಾರಿ ಪಕ್ಷದ ನಾಯಕತ್ವದ ಕುರಿತು ಮಾತನಾಡಿದ ಡಿಕೆಶಿ, ಸಿದ್ದರಾಮಯ್ಯ ಮತ್ತು ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಇದ್ರು. ಆದರೆ ಈ ಬಾರಿ ನನ್ನ ನಾಯಕತ್ವದಲ್ಲೇ ಪಕ್ಷ ಗೆದ್ದಿರೋದು ಅಂತ ಹೇಳುವ ಮೂಲಕ ಸಂದೇಶ ರವಾನೆ ಮಾಡುವ ಕಾರ್ಯವನ್ನು ಮಾಡಿದ್ದಾರೆ. ಕರ್ನಾಟಕಕ್ಕೆ ಮಾನ್ಸೂನ್ ಮಳೆಯು ಮುಂದಿನ ಮೇ ಅಥವಾ ಜೂನ್ ತಿಂಗಳ ಆರಂಭದಲ್ಲಿ ಎಂಟ್ರಿ ಕೊಡಲಿದ್ದು, ಈ ಸಮಯದ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಮಾನ್ಸೂನ್ ಅಧಿವೇಶನಕ್ಕೆ ಮುಖ್ಯಮಂತ್ರಿಯಾಗಿ ಸದನಕ್ಕೆ ಬರ್ತಾರಾ ಎಂಬ ಪ್ರಶ್ನೆಗೆ ಇದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನಾವು ಭರವಸೆ ಹಾಗೂ ವಿವಿಧ ಆಕಾಂಕ್ಷೆಗಳೊಂದಿಗೆ ಬದುಕ್ತೇವೆ. ಈ ಬಗ್ಗೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳುತ್ತೆ. ಆಗ ನೀವು ಅದನ್ನು ಪರದೆಯ ಮೇಲೆ ತೋರಿಸ್ತೀರಿ ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಸಿಎಂ ಆಗೋದ್ರ ಬಗ್ಗೆ ಅಚಲ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು, ಅವ್ರ ಕಾರಣಕ್ಕೆ ಅಧಿಕಾರಕ್ಕೆ ಬಂತು. ಸಿಎಂ ಸಿದ್ದರಾಮಯ್ಯ ಇದ್ರು ಅಲ್ಲ, ಸಿಎಂ ಸಿದ್ದರಾಮಯ್ಯ ಕೂಡ ಆಗ ಪಾರ್ಟಿ ಲೀಡರ್ ಆಗಿದ್ರು, ವಿಪಕ್ಷ ನಾಯಕ ಆಗಿದ್ರು. ಮೋರ್ ಕ್ರೆಡಿಟ್ ಗೋಸ್ ಟು ಡಿ ಕೆ ಶಿವಕುಮಾರ್. ತಪ್ಪೇನಿದೆ ಅದರಲ್ಲಿ? ಇನ್ನು ಮತ್ತೊಂದು ಕಡೆ, ತಮ್ಮ ತಂದೆಯವರನ್ನ ಹೈಕಮಾಂಡ್ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬರುವುದು ಸಹಜ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾಧ್ಯಮಗಳ ಜೊತೆ ಅವರು ಮಾತನಾಡಿದ್ರು. ಈ ವೇಳೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ನಿಂದ ಗುಡ್ ನ್ಯೂಸ್ ಸಿಗಲಿದೆ ಎಂಬ ವಿಚಾರಕ್ಕೆ ಅವರು ಪ್ರತಿಕ್ರಿಯೆ ಕೊಟ್ಟರು. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತೇವೆ ಅಂತ ಹೇಳಿದರು. ಮೇ 15ರೊಳಗೆ ಸಿಎಂ ಬದಲಾವಣೆ ಹಾಗೂ ಸಂಪುಟ ವಿಸ್ತರಣೆ ವಿಚಾರವಾಗಿ ನವೆಂಬರ್ನಿಂದಲೂ ಹೇಳ್ತಿದ್ದಾರೆ. ನಾನು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಬರ್ತಿದ್ದೇನೆ. ಈ ವಿಚಾರದಲ್ಲಿ ಏನು ಹೇಳಬೇಕು ಈಗಾಗಲೇ ಎಲ್ಲ ಹೇಳಿ ಆಗಿದೆ. ನಾನು ಈ ವಿಷಯವಾಗಿ ಏನು ಮಾತನಾಡೋದಿಲ್ಲ. ಏನೇ ಇದ್ರೂ ಸಿಎಂ ಹಾಗೂ ಹೈಕಮಾಂಡನ್ನೇ ಕೇಳಬೇಕು. ಖರ್ಗೆ ಅವ್ರನ್ನ ಸಿಎಂ ಮಾಡಿದ್ರೆ ಸ್ವಾಗತ ಮಾಡ್ತೀನಿ ಅಂತ
ಪರಮೇಶ್ವರ್ ಹೇಳಿಕೆ ವಿಚಾರಕ್ಕೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ಬದ್ಧ. ಇನ್ನು ಸಚಿವ ಮಹದೇವಪ್ಪ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹಿರಿಯ ಶಾಸಕರು ಸಚಿವ ಸ್ಥಾನ ಕೇಳೋದು ಸಹಜ. 2 ವರ್ಷ ಆದಮೇಲೆ ಸಂಪುಟ ಪುನರ್ರಚನೆ ನಮಗೂ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೇಳ್ತಾರೆ. ಈ ವಿಚಾರವಾಗಿ ಶಾಸಕರು ದೆಹಲಿಗೆ ಹೋದರೆ ತಪ್ಪಿಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. ಯತೀಂದ್ರ MLA ಆಗಿದ್ರು, MLC ಈಗ ಸಿದ್ದರಾಮಯ್ಯವ್ರ ಮಗ ಹೇಳಿಕೆ ಕೊಡ್ತಾರೆ. DK ಶಿವಕುಮಾರ್ ಅವ್ರನ್ನೂ ಕೂಡ ನಮ್ಮ ಹೈಕಮಾಂಡ್ ಅಂತ ಒಪ್ಕೋತಾರೆ, ಹೇಳ್ತಾರೆ ಅವಾಗವಾಗ, ಕಾಡ್ತಾರೋ ಛೇಡಿಸ್ತಾರೋ ವ್ಯಂಗ್ಯವಾಗಿ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಯತೀಂದ್ರ ಮಾತು CM ಮನೆಯಿಂದ ಬಂದಂಗಲ್ವಾ, ಕೇಳಬೇಕಾಗತ್ತೆ. ಬಟ್ DK ಶಿವಕುಮಾರ್ ಸಿದ್ದರಾಮಯ್ಯ ನಂತರ CM ಆಗೋದ್ರೆ ಅದು DK ಶಿವಕುಮಾರ್ ಅಂತಲೇ ಗೊತ್ತು ಎಲ್ರಿಗೂ. ಅದ್ರ ಮಧ್ಯೆ ದಲಿತ CM ಚರ್ಚೆನ ತೇಲ್ಬಿಡ್ತಾ ಇರ್ತಾರೆ. ಅದು ಸಿದ್ದರಾಮಯ್ಯ ಟೀಮಿಂದ ಸತತವಾಗತ್ತೆ ಅಂತ ಗೊತ್ತೆಲ್ರಿಗೂ. ಇನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ HSC ಮಹದೇವಪ್ಪ ಅವರು ದೆಹಲಿಯಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷ ಕಿಶೋರ್ ಮಕ್ವಾನಾ ಅವರನ್ನ ಭೇಟಿ ಮಾಡಿ ರಾಜ್ಯದ ಪ್ರಮುಖ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಜಾರಿಗೆ ತರಲಾದ ಒಳ ಮೀಸಲಾತಿ ಕುರಿತು ಅವರು ಆಯೋಗಕ್ಕೆ ಮಾಹಿತಿ ನೀಡಿದ್ದು, ಈ ನಿರ್ಧಾರಕ್ಕೆ ಕಿಶೋರ್ ಮಕ್ವಾನಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಇತರೆ ರಾಜ್ಯಗಳು ಕರ್ನಾಟಕದ ಮಾದರಿಯನ್ನು ಅನುಸರಿಸಬೇಕು ಅಂತ ಅವರು ಇದೇ ವೇಳೆ ಅಭಿಪ್ರಾಯಪಟ್ಟಿದ್ದಾರೆ. ಆಯೋಗದ ಅಧ್ಯಕ್ಷರ ಭೇಟಿಯ ನಂತರ ಸಚಿವ ಮಹದೇವಪ್ಪ ಅವರು ಸಂಸದ ಸುನಿಲ್ ಬೋಸ್ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಡಿನ್ನರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ BK ಹರಿಪ್ರಸಾದ್, ಸಲೀಂ ಅಹಮದ್ ಹಾಗೂ ಮುಖಂಡ ಅಂಪನಗೌಡ ಬಾದರ್ಲಿ MLA ಅವರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕೇಳಿಬರುತ್ತಿರತಕ್ಕಂಥ CM ಬದಲಾವಣೆ ಚರ್ಚೆ, ಸಚಿವ ಸಂಪುಟ ಪುನರ್ರಚನೆ ಮತ್ತು ಅಹಿಂದ ವರ್ಗದ ನಾಯಕರ ಸ್ಥಾನಮಾನಗಳ ಕುರಿತು ಇಲ್ಲಿ ಸುದೀರ್ಘ ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದೆ. ಮುಂಬರುವ ರಾಜಕೀಯ ಬೆಳವಣಿಗೆಗಳ ದೃಷ್ಟಿಯಿಂದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಕುರಿತು ಈ ನಾಯಕರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇನ್ನು ಪಂಚರಾಜ್ಯಗಳ ಒಂದು ಎಕ್ಸಿಟ್ ಪೋಲ್ ಬಂದಿದೆ. ಅದರಲ್ಲಿ ಮೊದಲನೇದಾಗಿ ತಮಿಳುನಾಡಲ್ಲಿ DMK ಅಧಿಕಾರದಲ್ಲಿದೆ. AIDMK ಮತ್ತು TVK ವಿಜಯ್ ಅವರ ಪಾರ್ಟಿ ಅಧಿಕಾರಕ್ಕಾಗಿ ಸೆಣಸಾಡಿದ್ದಾರೆ. ಆದರೆ ಮತದಾನೋತ್ತರ ಮತಗಟ್ಟೆ ಸಮೀಕ್ಷೆಗಳ ಪ್ರಕಾರ, ಪೀಪಲ್ ಪಲ್ಸ್ ಅನ್ನೋ ಸಂಸ್ಥೆ ನಡೆಸಂತ ಸಮೀಕ್ಷೆ ಪ್ರಕಾರ DMK ಮೈತ್ರಿಕೂಟ 125ರಿಂದ 145 ಸ್ಥಾನ ಗಳಿಸುತ್ತೆ ಅಂತ, AIDMK ಮೈತ್ರಿಕೂಟ 65ರಿಂದ 80, TVK 18ರಿಂದ 24, ಇತರ 2ರಿಂದ 6 ಸ್ಥಾನ ಅಂತ ಪೀಪಲ್ ಪಲ್ಸ್ ಹೇಳಿದೆ. ಮತ್ತೊಂದು ತಂತಿ TV ಕೂಡ ತಮಿಳುನಾಡು ವಿಧಾನಸಭೆ ಎಕ್ಸಿಟ್ ಪೋಲ್ನ ಫಲಿತಾಂಶ ಕೊಟ್ಟಿದ್ದಾರೆ. ಎಕ್ಸಿಟ್ ಪೋಲ್ನ DMK ಮೈತ್ರಿಕೂಟ 122ರಿಂದ 132, AIDMK 87ರಿಂದ 110, TVK 10ರಿಂದ 12. ತಂತಿ TV ಪ್ರಕಾರ ಇಲ್ಲಿ DMK ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಿದೆ. ಇನ್ನು ನ್ಯೂಸ್ 18 ಸರ್ವೆ ಪ್ರಕಾರ, ಎಕ್ಸಿಟ್ ಪೋಲ್ ಪ್ರಕಾರ DMK ಮೈತ್ರಿಕೂಟ 155, AIDMK ಮೈತ್ರಿಕೂಟ 72, TVK 5 ಸ್ಥಾನ ಬರುತ್ತೆ, DMK ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನ್ಯೂಸ್ 18 ಸಮೀಕ್ಷೆ ಎಕ್ಸಿಟ್ ಪೋಲ್ ಪ್ರಕಾರ ಹೇಳಲಾಗ್ತಾ ಇದೆ. ಇನ್ನು ಇಂಡಿಯಾ TV ಎಕ್ಸಿಟ್ ಪೋಲ್ ಪ್ರಕಾರ DMK ಮೈತ್ರಿಕೂಟ 122ರಿಂದ 132, AIDMK ಮೈತ್ರಿಕೂಟ 88ರಿಂದ 100, TVK 10ರಿಂದ 12, ಇತರೆ 6 ಸ್ಥಾನ ಬರ್ಬೋದು ಅನ್ನೋದು, ಮತ್ತು DMK ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಇಂಡಿಯಾ TV ಎಕ್ಸಿಟ್ ಪೋಲ್ನ ಪ್ರಕಾರ ಮಾಹಿತಿ ಇದೆ. ಅನ್ನೋ ಮ್ಯಾಟ್ರೀಸ್ ಎಕ್ಸಿಟ್ ಪೋಲ್ ಪ್ರಕಾರ DMK ಮೈತ್ರಿಕೂಟ 122ರಿಂದ 132, AIDMK ಮೈತ್ರಿಕೂಟ 87ರಿಂದ 110, TVK 10ರಿಂದ 12 ಸ್ಥಾನಗಳನ್ನ ಗಳಿಸ್ಬೋದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ DMK ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇನ್ನು P-ಮಾರ್ಕ್ ಪ್ರಕಾರ DMK ಮೈತ್ರಿಕೂಟ 125ರಿಂದ 145, AIDMK ಮೈತ್ರಿಕೂಟ 65ರಿಂದ 85, TVK 16ರಿಂದ 26. 6 ಎಕ್ಸಿಟ್ ಪೋಲ್ಗಳು ತಮಿಳುನಾಡಲ್ಲಿ DMK ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕೇರಳದಲ್ಲಿ ಈಗ LDF ಅಧಿಕಾರದಲ್ಲಿದೆ. ಬಟ್ ಎಕ್ಸಿಟ್ ಪೋಲ್ ಪ್ರಕಾರ, ಪೀಪಲ್ಸ್ ಪಲ್ಸ್ ಪ್ರಕಾರ LDF 55ರಿಂದ 65, UDF 75ರಿಂದ 85, BJP NDA 0ಯಿಂದ 3 ಸ್ಥಾನಗಳು ಗಳಿಸ್ಬೋದು ಅಂತಿದೆ. UDF ಅಧಿಕಾರಕ್ಕೆ ಬರುತ್ತೆ ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಿದೆ. ಇನ್ನು ನ್ಯೂಸ್ 18 ಪ್ರಕಾರ ಕೇರಳದಲ್ಲಿ LDF 58ರಿಂದ 68, UDF 70ರಿಂದ 80, NDA 0ಯಿಂದ 4, ಇಲ್ಲೂ ಕೂಡ UDF ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನ್ಯೂಸ್ 18 ಸರ್ವೆ ಪ್ರಕಾರ ಇದೆ. ಅಂಡ್ ಮ್ಯಾಟ್ರಿಕ್ಸ್ ಪ್ರಕಾರ ಕೇರಳದಲ್ಲಿ LDF 60ರಿಂದ 65, UDF 70ರಿಂದ 75, NDA 3ರಿಂದ 5, UDF ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇನ್ನು JVC ಎಕ್ಸಿಟ್ ಪೋಲ್ ಪ್ರಕಾರ LDF 52ರಿಂದ 61, UDF 72ರಿಂದ 84, NDA 3ರಿಂದ 7, ಇಲ್ಲೂ ಕೂಡ JVC ಪ್ರಕಾರ UDF ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳಲಾಗ್ತಾ ಇದೆ. ಇನ್ನು ಪೀಪಲ್ಸ್ ಇನ್ಸೈಟ್ಸ್ ಪ್ರಕಾರ LDF 66ರಿಂದ 76, UDF 58ರಿಂದ 68, NDA 10ರಿಂದ 14. ಆದರೆ ಪೀಪಲ್ಸ್ ಇನ್ಸೈಟ್ಸ್ ಮಾತ್ರ UDFಗಿಂತ LDF ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಸೊ ಓವರಾಲ್ 5 ಎಕ್ಸಿಟ್ ಪೋಲ್ಗಳಲ್ಲಿ 4 UDF ಪರವಾಗಿದ್ರೆ 1 LDF ಪರವಾಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 294 ಕ್ಷೇತ್ರಗಳಿದೆ. ಇಲ್ಲಿ ಏನು ಈಗ P-ಮಾರ್ಕ್ ಎಕ್ಸಿಟ್ ಪೋಲ್ ಪ್ರಕಾರ TMC 118ರಿಂದ 138, BJP 150ರಿಂದ 125, ಇತರ 2ರಿಂದ 6. P-ಮಾರ್ಕ್ ಪ್ರಕಾರ BJP ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇನ್ನು ಪೀಪಲ್ಸ್ ಪಲ್ಸ್ ಪ್ರಕಾರ TMC 177ರಿಂದ 187, BJP 90ರಿಂದ 110, ಕಾಂಗ್ರೆಸ್ 1ರಿಂದ 3. ಪೀಪಲ್ಸ್ ಪಲ್ಸ್ ಪ್ರಕಾರ TMC ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರ್ತಾರೆ ಮತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ.
ಇನ್ನು ಮ್ಯಾಟ್ರಿಕ್ಸ್ ಪ್ರಕಾರ TMC 125ರಿಂದ 140, ಬಿಜೆಪಿ 146ರಿಂದ 161, ಇತರೆ 6ರಿಂದ 10. ಮ್ಯಾಟ್ರಿಕ್ಸ್ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ದೀದಿ ಮನೆಗೆ ಹೋಗ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂಡ್ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ TMC 165ರಿಂದ 185, ಬಿಜೆಪಿ 95ರಿಂದ 100, ಇತರೆ 5. ಸೊ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ TMC ಅಧಿಕಾರಕ್ಕೆ ಬರುತ್ತೆ ಅಂತ. ಅಂಡ್ ಚಾಣಕ್ಯ ಸ್ಟ್ರಾಟಜಿ ಪ್ರಕಾರ TMC 130ರಿಂದ 140, ಬಿಜೆಪಿ 140ರಿಂದ 160, ಇತರೆ 6ರಿಂದ 10. ಅಂದರೆ 4ರಲ್ಲಿ 2 ಬಿಜೆಪಿ ಮತ್ತು 2 TMC ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಇದೊಂಥರ ಟಫ್ ಇದೆ ವೆಸ್ಟ್ ಬೆಂಗಾಲ್. ಅಸ್ಸಾಂ ಎಕ್ಸಿಟ್ ಪೋಲ್ ಪ್ರಕಾರ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಬಿಜೆಪಿ 88ರಿಂದ 100, ಕಾಂಗ್ರೆಸ್ ಮೈತ್ರಿಕೂಟ 24ರಿಂದ 36. ಪೀಪಲ್ಸ್ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಿದೆ. ಹಾಗೆ ಪೀಪಲ್ಸ್ ಪಲ್ಸ್ ಪ್ರಕಾರ ಬಿಜೆಪಿ ಮೈತ್ರಿಕೂಟ 68ರಿಂದ 72, ಕಾಂಗ್ರೆಸ್ ಮೈತ್ರಿಕೂಟ 22ರಿಂದ 26, ಇತರೆ AIUDF 3ರಿಂದ 5, ಇತರೆ 8ರಿಂದ 10. ಸೊ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಿದೆ. ಅಂಡ್ ಮ್ಯಾಟ್ರಿಕ್ಸ್ ಪ್ರಕಾರ ಬಿಜೆಪಿ ಮೈತ್ರಿಕೂಟ 85ರಿಂದ 95, ಕಾಂಗ್ರೆಸ್ ಮೈತ್ರಿಕೂಟ 25ರಿಂದ 32, ಇತರೆ 6ರಿಂದ 12. ಮ್ಯಾಟ್ರಿಕ್ಸ್ ಪ್ರಕಾರ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತಿದೆ. ಅಂಡ್ JVC ಪ್ರಕಾರ ಬಿಜೆಪಿ ಮೈತ್ರಿಕೂಟ 88ರಿಂದ 101, ಕಾಂಗ್ರೆಸ್ ಮೈತ್ರಿಕೂಟ 23ರಿಂದ 33, ಇತರೆ 2ರಿಂದ 5. JVC ಪ್ರಕಾರ ಕೂಡ ಬಿಜೆಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ. ಒಂದು 3 ಸರ್ವೆಗಳ ಎಕ್ಸಿಟ್ ಪೋಲ್ ಪ್ರಕಾರ 3ರಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತಿದೆ. ಅಸ್ಸಾಂ ಬಿಜೆಪಿಗೆ ಕ್ಲಿಯರ್ ಅಂತ ಕಾಣುತ್ತೆ. ಇನ್ನು ನಮ್ಮ ದಾವಣಗೆರೆ ಸೌತ್ನ ಬೈ ಎಲೆಕ್ಷನ್ ಆಗಿದೆ. ದಾವಣಗೆರೆ ಸೌತ್ನ ಬೈ ಎಲೆಕ್ಷನಲ್ಲಿ ಸಮರ್ಥ ಶಾಮ್ನೂರ್ ಕಾಂಗ್ರೆಸ್ಸಿಂದ, ಶ್ರೀನಿವಾಸ್ ದಾಸ್ಕರಿಯಪ್ಪ ಬಿಜೆಪಿಯಿಂದ, ಹಾಗೆ ಅಫ್ಸರ್ ಕೊಡ್ಲಿಪೇಟೆ SDPIಯಿಂದ, ಖಾದರ್ ಆದಿಲ್ ಬಾಷ್ ಇಂಡಿಪೆಂಡೆಂಟ್ ಮತ್ತು ಬೇರೆಯವರೆಲ್ಲ ಇದ್ದಾರೆ. ಬಟ್ ಇಲ್ಲಿ ಕಾಂಗ್ರೆಸ್ ಅವರೇ 5ರಿಂದ 10 ಸಾವಿರದಲ್ಲಿ ಗೆಲ್ತೀವಿ ನಾವು ಅಂತ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ಆದರೆ ಇನ್ನು BJPಯವರ ಪ್ರಕಾರ ನಾವು 5ರಿಂದ 10 ಸಾವಿರ ನಮ್ಮ ಕ್ಯಾಂಡಿಡೇಟ್ ಗೆಲ್ಲುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದಾವಣಗೆರೆ ವೋಟಿಂಗ್ ನಂತರ ಆದಂಥ ಬೆಳವಣಿಗೆ, ಜಬ್ಬಾರ್ ಮೇಲೆ, ನಸೀರ್ ಅಹಮದ್ ಮೇಲೆ ಕ್ರಮ ಕೈಗೊಂಡಂಥ ನಿಲುವನ್ನು ನೋಡಿದ್ರೆ ಅಲ್ಪಸಂಖ್ಯಾತರು ಕೈ ಕೊಟ್ಟಿರೋದು ಗ್ಯಾರಂಟಿ. ಕಾಂಗ್ರೆಸ್ ಗೆಲುವಿನ ಬಗ್ಗೆ ಕಾಂಗ್ರೆಸ್ಸಿಗರಲ್ಲೇ ಡೌಟ್ ಇದೆ ದಾವಣಗೆರೆ. ಸೊ ಹಾಗಾಗಿ ಟಫ್. ಇದುವರೆಗೂ 4 ಬಾರಿ ಆರಾಮಾಗಿ ಗೆದ್ದಂಥ ಕಾಂಗ್ರೆಸ್ ಕ್ಯಾಂಡಿಡೇಟು ಈ ಬಾರಿ ಕಾಂಗ್ರೆಸ್ ಅವ್ರು ನೀರು ಕುಡಿಯೋ ಥರ ಆಗಿದೆ. ಅದು ದಾವಣಗೆರೆ ಬಗ್ಗೆ ಕಾಂಗ್ರೆಸ್ BJP ನಾಯಕರ ಎಕ್ಸಿಟ್ ಪೋಲ್ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದು. ಇನ್ನು ಬಾಗಲಕೋಟೆ ವಿಷಯಕ್ಕೆ ಬಂದಾಗ ಮೊದಲು ಚುನಾವಣೆ ಘೋಷಣೆ ಸನ್ನಿವೇಶದಲ್ಲಿ ಬಿಜೆಪಿಗೆ ಒಳ್ಳೆ ವಾತಾವರಣ ಇತ್ತು. ಬಟ್ CM ಒಂದು 5-6 ದಿನ ಅಲ್ಲೇ ಬೇಡಿಬಿಟ್ರು. ಆದರೆ BJP ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ನಿಲುವಿನಲ್ಲಿ, ನಡವಳಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸ ಇತ್ತು ಕಾರಣ. ಲೈಕ್ ಅಂದರೆ ಇನ್ನು ಕಾರವಾಗಿ ರಿಯಾಕ್ಟ್ ಮಾಡೋದು, ಹೊಂದಾಣಿಕೆ ಆಗದೆ ಇರೋದು ಕೂಡ ಒಂದಷ್ಟು ಕಡೆಗಳಲ್ಲಿ ನೆಗೆಟಿವ್ ಆಗಿದೆ ಅಂತಿದೆ. ಬಟ್ BJP ಕಾರ್ಯಕರ್ತರು ಕೂಡ ಗೆಲ್ತೀವಿ ಅಂತ ಹೇಳ್ತಾರೆ, ಕಾಂಗ್ರೆಸ್ ಅವರು ಕೂಡ ಗೆಲ್ತೀವಿ ಅಂತಾರೆ. ಬಾಗಲಕೋಟೆ ಕೂಡ ಒಂದು ರೀತಿಯ ಟಫೆಸ್ಟ್. BJPಗಿಂತ ಕಾಂಗ್ರೆಸ್ ಒಂದು ಸ್ವಲ್ಪ ಆರಾಮಾಗಿ ನಾವು ಗೆಲ್ತೀವಿ ಅಂತ ಮಾಡ್ತಿದ್ದಾರೆ. ಬಟ್ BJP ಕಾರ್ಯಕರ್ತರಿಗೆ ಹುಮ್ಮಸ್ಸು ಇದೆ. ಬಟ್ BJP ಅಭ್ಯರ್ಥಿ ಬಗ್ಗೆ ಇರ್ತಕ್ಕಂಥ ಒಂದಷ್ಟು ಅಸಮಾಧಾನ ಎಲ್ಲೋ ಎಡವಟ್ಟಾಗಿದೆಯಾ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಕಾಂಗ್ರೆಸ್ಸಿಗರು ಒಂದಷ್ಟು ಜನ ಅಮಾನತ್ ಮಾಡಿದ್ದಾರೆ, ಕಾಂಗ್ರೆಸ್ಸಿಗರು BJP ಕೊಟ್ಟು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಬಾಗಲಕೋಟೆ ಕೂಡ ರಿಸಲ್ಟ್ ಡೇ ಅವ್ರು ಕಾಯಬೇಕಾಗತ್ತೆ. ಸೊ May 4 ಫಲಿತಾಂಶ. ಕರ್ನಾಟಕ TV ಅವತ್ತು ಸಂಪೂರ್ಣವಾಗಿ ಇದನ್ನು ನಿಮ್ಮ ಮುಂದೆ ಕಟ್ಕೊಡೋ ಕೆಲಸವನ್ನು ಮಾಡ್ತೀವಿ. ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಎಲ್ರಿಗೂ ಧನ್ಯವಾದ. ತಮ್ಮ ಅಭಿಪ್ರಾಯ ಏನು? DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೋತಾರ? ಮತ್ತು ಈ 5 ರಾಜ್ಯಗಳಲ್ಲಿ ಯಾರ್ಯಾರು ಗೆಲ್ತಾರೆ, ಮತ್ತು ದಾವಣಗೆರೆ ಬಾಗಲಕೋಟೆ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.